ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಹುಬ್ಬಳ್ಳಿ ಅಂಜಲಿ ಕೊಲೆ ಪ್ರಕರಣವನ್ನ ಸಿಐಡಿಗೆ ವಹಿಸಲು ರಾಜ್ಯ ಸರ್ಕಾರ ತೀರ್ಮಾನ. ಪೊಲೀಸರ ವೈಫಲ್ಯ ಆರೋಪ ಬೆನ್ನಲ್ಲೇ ಸಿಐಡಿಗೆ ನೀಡೋದಾಗಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ. ಸಿಐಡಿಗೆ ವಹಿಸಿದ್ದಕ್ಕೆ ಅಂಜಲಿ ಕುಟುಂಬಸ್ಥರಲ್ಲಿ ಸಂತಸ. ಹುಬ್ಬಳ್ಳಿಯ ಅಂಜಲಿ ನಿವಾಸಕ್ಕೆ ಗೃಹ ಸಚಿವ ಪರಮೇಶ್ವರ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ. ತಮ್ಮ ಮಗಳನ್ನ ಕೊಲೆಗೈದ ಆರೋಪಿಗೆ ಗಲ್ಲು ಶಿಕ್ಷೆ ಕೊಡಿಸುವಂತೆ ಪೋಷಕರ ಆಗ್ರಹ. ಗಳಗಳನೆ ಅತ್ತ ನ್ಯಾಯಕ್ಕಾಗಿ ಪರಮೇಶ್ವರ್ ಕಾಲಿಗೆ ಬಿದ್ದು ಕಣ್ಣೀರಿಟ್ಟ ಅಂಜಲಿ ಸಹೋದರಿ ಯಶೋಧ. ನೇಹಾ ಅಂಜಲಿ ಕೇಸ್ನಲ್ಲಿ ನಿರ್ಲಕ್ಷ್ಯ ಆರೋಪದಲ್ಲಿ ಮತ್ತೆ ಪೊಲೀಸರ ಅಮಾನತು. ಹುಬ್ಬಳ್ಳಿ ದಕ್ಷಿಣ ಉಪವಿಭಾಗ ಎಸಿಪಿ ವಿಜಯ್ ಕುಮಾರ್ ತಳವಾರ ಸಸ್ಪೆಂಡ್. ಸ್ಥಳೀಯ ಪೊಲೀಸರು ಅಕ್ಕನ ಸಾವಿನಲ್ಲಿ ನಿರ್ಲಕ್ಷ್ಯ ವಹಿಸಿದ್ರು ಅಂತ ಅಂಜಲಿ ಸಹೋದರಿ ಆರೋಪದ ಬೆನ್ನಲ್ಲೇ ಕ್ರಮ. ಗೌಪ್ಯವಾಗಿ ನೇಹಾ ಕುಟುಂಬಸ್ಥರೊಂದಿಗೆ ಪರಮೇಶ್ವರ್ ಮಾತುಕತೆ. ಚುನಾವಣೆ ಫಲಿತಾಂಶ ಬಳಿಕ ಪೊಲೀಸರ ಬದಲಾವಣೆ ಬಗ್ಗೆ ಸಚಿವರ ಭರವಸೆ. ಮಹಾನಾಯಕನ ದಿಕ್ಕು ತಪ್ಪಿಸಿದ್ರಿಂದ ಕಾಂಗ್ರೆಸ್ಗೆ 25% ಮತ ಕಡಿಮೆಯಾಗುತ್ತೆ ಎಂದ ನೇಹಾ ತಂದೆ ನಿರಂಜನ್ ಹಿರೇಮಠ್. ಅಶ್ಲೀಲ ವಿಡಿಯೋ ಹಗರಣ ಕೇಸ್ನಲ್ಲಿ ದೇಶಕ್ಕೆ ವಾಪಸ್ಸಾಗದ ಸಂಸದ ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದು ಮಾಡಲು ಭಾರತೀಯ ವಿದೇಶಾಂಗ ಇಲಾಖೆಗೆ ಎಸ್ಐಟಿ ಪತ್ರ. ಯಾವ ದೇಶದಲ್ಲಿದ್ದಾರೆಂದು ತಿಳಿಯುವಂತೆ ಮನವಿ. ರಾಜ್ಯದಲ್ಲಿ ಮುಂದುವರೆದ ಮಳೆರಾಯನ ಅಬ್ಬರ. ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿ ಏರ್ಪೋರ್ಟ್ ಸುತ್ತಮುತ್ತ ಭಾರೀ ಮಳೆಗೆ ಬೈಕ್ಗಳು ಮುಳುಗಡೆ. ರಾಜಘಟ್ಟ ಗ್ರಾಮದಲ್ಲಿ ವಿದ್ಯುತ್ ತಂತಿ ತುಂಡಾಗಿ ಬಿದ್ದು ರಸ್ತೆ ಮೇಲಿನ ನೀರಿನಲ್ಲೇ ಹೊತ್ತಿಕೊಂಡ ಬೆಂಕಿ. ಶಿವಮೊಗ್ಗದಲ್ಲಿ ವರುಣಾರ್ಭಟಕ್ಕೆ ಬಯಲಾದ ಸ್ಮಾರ್ಟ್ ಸಿಟಿ ಬಂಡವಾಳ. ಮನೆ ಹಾಗೂ ಅಂಗಡಿಗೆ ಮಳೆ ನೀರು ನುಗ್ಗಿ ಜನ ಪರದಾಟ. ಅಂಗಡಿಯೊಳಗೆ ನುಗ್ಗಿದ ಚರಂಡಿ ನೀರನ್ನ ಹೊರಹಾಕಿದ ಮಾಲೀಕರು. ತಮಿಳುನಾಡಿನಲ್ಲಿ ಭಾರೀ ಮಳೆಗೆ ಸಿಡಿಲು ಬಡಿದು 2 ಸಾವು. ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ಹಿಂದೆಂದೂ ಕಂಡರಿಯದ ಪ್ರವಾಹ. ಶ್ರೀರಂಗಂ ರಂಗನಾಥ ದೇವಸ್ಥಾನ ಸೇರಿ ಹಲವು ದೇವಾಲಯಗಳು ಜಲಾವೃತ. ಫೋನ್ ಟ್ಯಾಪಿಂಗ್ ಮಾಡಲಾಗ್ತಾ ಇದೆ ಅನ್ನೋ ಮಾಜಿ ಸಿಎಂ ಎಚ್ಡಿಕೆ ಆರೋಪ ತಳ್ಳಿ ಹಾಕಿದ ಗೃಹ ಸಚಿವ ಪರಮೇಶ್ವರ್. ನಾವ್ಯಾರೂ ಫೋನ್ ಟ್ಯಾಪ್ ಮಾಡ್ತಿಲ್ಲವೆಂದು ಟಾಂಗ್. ಸುಮ್ಮನೆ ಸ್ಟೇಟ್ಮೆಂಟ್ ಕೊಡದೆ ದೂರು ಕೊಡ್ಲಿ, ತನಿಖೆ ಮಾಡಿಸ್ತೀವಿ ಎಂದ ಗರಂ. ಬೆಂಗಳೂರಿನ ರೇವ್ ಪಾರ್ಟಿ ದಾಳಿ ವೇಳೆ ಸಿಕ್ಕವರ ಹೇಳಿಕೆ ಪಡೆದು ಎಲ್ಲರ ಬಿಡುಗಡೆ. ಅರೆಸ್ಟ್ ಮಾಡಿರುವ 5ರನ್ನು ಹೊರತುಪಡಿಸಿ ಉಳಿದ ಎಲ್ಲರನ್ನೂ ವಾಪಸ್ ಕಳುಹಿಸಿದ ಸಿಸಿಬಿ. ಅವಶ್ಯಕತೆ ಇದ್ರೆ ವಿಚಾರಣೆಗೆ ಬರಲು ಸೂಚನೆ ನೀಡಿ ಬಿಡುಗಡೆ. ಒರಿಸ್ಸಾದ ಜಗನ್ನಾಥ ದೇವರೇ ಪ್ರಧಾನಿ ಮೋದಿ ಭಕ್ತ ಅಂತ ಬಿಜೆಪಿ ಮುಖಂಡ ಸಂಬಿತ್ ಪಾತ್ರ ವಿವಾದ. ಸಂಬಿತ್ ಮಾತಿಗೆ ಒರಿಸ್ಸಾ ಸಿಎಂ ನವೀನ್ ಪಟ್ನಾಯಕ್ ಆಕ್ಷೇಪ. ಜಗನ್ನಾಥ ಜಗತ್ತಿಗೆ ಮಹಾಪ್ರಭುವೇ ಹೊರತು ಮನುಷ್ಯನ ಭಕ್ತ ಎನ್ನುವುದು ದೇವರಿಗೆ ಮಾಡಿದ ಅಪಮಾನವೆಂದು ಕಿಡಿ. ಆಮ್ ಆದ್ಮಿ ಪಕ್ಷಕ್ಕೆ ವಿದೇಶಿ ಮೂಲಗಳಿಂದ 7 ಕೋಟಿ ರೂಪಾಯಿಗೂ ಹೆಚ್ಚು ಅಕ್ರಮ ದೇಣಿಗೆ. ಆಪ್ನ ಶಾಸಕರ ಮೂಲಕ ಹಣ ಸಂಗ್ರಹಿಸಲಾಗಿದೆ ಅಂತ ಇಡಿ ಆರೋಪ. ವಿದೇಶಿ ಫಂಡಿಂಗ್ ಬಗ್ಗೆ ತನಿಖೆಗೆ ಕೋರಿ ಕೇಂದ್ರ ಗೃಹ ಸಚಿವಾಲಯಕ್ಕೆ ಜಾರಿ ನಿರ್ದೇಶನಾಲಯ ಪತ್ರ. ರಾಹುಲ್ ಗಾಂಧಿ ದೇಶದ ಪ್ರಧಾನಿಯಾಗುವವರೆಗೆ ಯಾರಿಗೂ ಸಾಲ ಕೊಡಲ್ಲ. ಸಾಲ ಕೇಳುವವರಿಂದ ತಪ್ಪಿಸಿಕೊಳ್ಳಲು ಅಂಗಡಿ ಮುಂದೆ ಬೋರ್ಡ್ ನೇತು ಹಾಕಿದ ಮಾಲೀಕ. ಸಾಮಾಜಿಕ ಜಾಲತಾಣದಲ್ಲಿ ಬೀದಿ ಬದಿ ವ್ಯಾಪಾರಿಯ ಬೋರ್ಡ್ನದ್ದೇ ಚರ್ಚೆ. ನಿನ್ನೆ ಮೃತಪಟ್ಟ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಗೌರವಾರ್ಥ ಇಂದು ಭಾರತದಲ್ಲಿ ಶೋಕಾಚರಣೆ. ಗೌರವ ಸೂಚಕವಾಗಿ ರಾಷ್ಟ್ರಧ್ವಜ ಅರ್ಧ ಎತ್ತರದಲ್ಲಿ ಹಾರಾಟ. ಯಾವುದೇ ಅಧಿಕೃತ ಸರ್ಕಾರಿ ಕಾರ್ಯಕ್ರಮ ಇರಲ್ಲವೆಂದ ಕೇಂದ್ರ ಸರ್ಕಾರ.
30 ಸೆಕೆಂಡ್ಗಳಿಗೂ ಹೆಚ್ಚು ಕಾಲ ಭಾಷಣ ನಿಲ್ಲಿಸಿದ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಚುನಾವಣೆ ವೇಳೆ ಭಾಷಣದ ಮಧ್ಯೆ ವಿರಾಮ ತೆಗೆದುಕೊಂಡಿದ್ದು ಯುಎಸ್ನಲ್ಲಿ ಭಾರೀ ಚರ್ಚೆ. ಟ್ರಂಪ್ ಆರೋಗ್ಯ ಮತ್ತು ಫಿಟ್ನೆಸ್ ಬಗ್ಗೆ ವ್ಯಾಪಕ ಊಹಾಪೋಹ. ಜೂನಿಯರ್ ಎನ್ಟಿಆರ್ ಹುಟ್ಟುಹಬ್ಬದ ಪ್ರಯುಕ್ತ ಹೊಸ ಸಿನಿಮಾ ಅಪ್ಡೇಟ್. ನಿರೀಕ್ಷೆ ಹೆಚ್ಚಿಸಿದ ಪ್ರಶಾಂತ್ ನೀಲ್ ಎನ್ಟಿಆರ್ ಕಾಂಬಿನೇಷನ್ನ ಹೊಸ ಸಿನಿಮಾ. ಮೂಲಗಳ ಪ್ರಕಾರ ಸಿನಿಮಾಗೆ ಡ್ರ್ಯಾಗನ್ ಎಂಬ ಶೀರ್ಷಿಕೆ. ಜಪಾನ್ನಲ್ಲಿ ನಡೆದ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಚಿನ್ನ. ಮಹಿಳೆಯರ 400 ಮೀಟರ್ T20 ವಿಭಾಗದ ಓಟದಲ್ಲಿ ಭಾರತದ ದೀಪ್ತಿ ಜೀವನಜಿ ವಿಶ್ವ ದಾಖಲೆ. ಕೇವಲ 55.07 ಸೆಕೆಂಡ್ಗಳಲ್ಲಿ ಗುರಿ ಸಾಧಿಸಿದ ದೀಪ್ತಿ. ಅಹಮದಾಬಾದ್ನಲ್ಲಿಂದು ಮೊದಲ ಕ್ವಾಲಿಫೈಯರ್ ಮ್ಯಾಚ್. ಕೋಲ್ಕತಾ ವರ್ಸಸ್ ಹೈದರಾಬಾದ್ ನಡುವೆ ಫೈಟ್. ಗೆಲ್ಲುವ ತಂಡ ಫೈನಲ್ಗೆ ಲಗ್ಗೆ ಇಟ್ಟರೆ ಸೋತ ತಂಡಕ್ಕೆ ಮತ್ತೊಂದು ಚಾನ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.